ಹೈದರಾಬಾದ್ನಲ್ಲಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಒಂದು ನಡೀತು. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತು. ಆದರೆ ಅದೇ ವೇಳೆ ದೊಡ್ಡ ಅವಘಡವೊಂದು ಸಂಭವಿಸಿದೆ. ಯಶ್ ಮಾತನಾಡ್ತಾ ಇರುವಾಗಲೇ ಈ ಒಂದು ಅವಘಡ ಸೃಷ್ಟಿಯಾಗಿದೆ. ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟಿನಲ್ಲಿ ದೊಡ್ಡ ಅವಘಡ. ನಟ ಯಶ್ ಮಾತನಾಡ್ತಾ ಇರುವಾಗಲೇ ಸಂಭವಿಸಿದಂತಹ ದುರಂತ. ಯಶ್ ನೋಡಲು ಸೌಂಡ್ ಬಾಕ್ಸ್ ಮೇಲೆ ಹತ್ತಿದ್ದಂತಹ ವಿದ್ಯಾರ್ಥಿಗಳು ನೋಡ್ತಾಲೇ ಸೌಂಡ್ ಬಾಕ್ಸ್ ಅನ್ನುವಂಥದ್ದು ಕುಸಿದು ಬಿದ್ದಿದೆ. ಹೈದರಾಬಾದಿನ ಇವೆಂಟಿನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಹೈದರಾಬಾದಿನ ಮಲ್ಲಾರೆಡ್ಡಿಯ ವಿವಿಯಲ್ಲಿ ಸೇರಿದಂತಹ ಸಾವಿರಾರು ವಿದ್ಯಾರ್ಥಿಗಳು ಮಲ್ಲಾರೆಡ್ಡಿ ವಿವಿಯಲ್ಲಿ ಆಗಿರುವಂತಹ ಘಟನೆ ಇದು. ಹೈದರಾಬಾದ್ ಇವೆಂಟಿನಲ್ಲಿ ಮಲ್ಲಾರೆಡ್ಡಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ವಿವಿಯ ಗ್ರೌಂಡಿನಲ್ಲಿ ನಡೆದಂತಹ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್. ವಿದ್ಯಾರ್ಥಿಗಳು ಕೆಳಗೆ ಬೀಳುವುದನ್ನು ಗಮನಿಸಿದಂತಹ ನಟ ರಾಕಿಂಗ್ ಸ್ಟಾರ್ ಯಶ್ ಘಟನೆ ಕಂಡು ಒಂದು ಕ್ಷಣ ಯಶ್ ಕೂಡ ಗಾಬರಿಯಾಗಿದ್ದರು. ಪ್ರೀ ರಿಲೀಸ್ ಇವೆಂಟಿನಲ್ಲಿ ಟಾಕ್ಸಿಕ್ ಇವೆಂಟಿನಲ್ಲಿ ಕೆಲಕಾಲ ಆತಂಕದ ವಾತಾವರಣ ಅನ್ನುವಂತಹದ್ದು ಮನೆ ಮಾಡಿತ್ತು, ಸೃಷ್ಟಿಯಾಗಿತ್ತು. ಅಭಿಮಾನಿಗಳ ಸಂಭ್ರಮದ ನಡುವೆ ಅನಿರೀಕ್ಷಿತ ಘಟನೆ ಒಂದು ನಡೆದಿದೆ. ಆದ್ದರಿಂದ ಒಂದು ಅವಘಡವೂ ಕೂಡ ಆಗಿದೆ. ಇನ್ನೇನು ಕೆಲವೇ ದಿನಗಳ ಕಾಲ ಬಾಕಿ ಉಳಿದಿದೆ. ಆ ದಿನದಂದು ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ಹೈದರಾಬಾದಿನಲ್ಲಿ ಪ್ರೀ ರಿಲೀಸ್ ಇವೆಂಟ್ ಒಂದು ನಡೀತಾ ಇತ್ತು. ಎಲ್ಲಿ ನಡೀತಾ ಇತ್ತು ಅಂತಂದರೆ ಮಲ್ಲಾರೆಡ್ಡಿ ಇನ್ಸ್ಟಿಟ್ಯೂಷನ್ನಲ್ಲಿ ವಿವಿಯಲ್ಲಿ ನಡೀತಾ ಇತ್ತು. ಮಲ್ಲಾರೆಡ್ಡಿ ಗ್ರೌಂಡ್ನಲ್ಲಿ ಅನೇಕ ಜನ ಆ ವಿವಿಯ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕ ಜನ ಯಶ್ ಅಭಿಮಾನಿಗಳು ಅಲ್ಲಿ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟನ್ನು ನೋಡೋದಕ್ಕೆ ಮತ್ತು ತಮ್ಮ ನೆಚ್ಚಿನ ನಟ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ನೋಡೋದಕ್ಕೆ ಬೃಹತ್ ಪ್ರಮಾಣದಲ್ಲಿ ಸೇರಿದ್ರು. ಆಗ ವಿದ್ಯಾರ್ಥಿಗಳು ಈ ಹುಚ್ಚಿನ ಅಭಿಮಾನದ ಬರದಲ್ಲಿ ಸ್ಪೀಕರ್ಗಳ ಮೇಲೆ ಹತ್ತಿ ಕೂತಿದ್ದಾರೆ. ಸೊ ಆಗ ಸ್ಪೀಕರ್ ಬಾಕ್ಸ್ ಬಿದ್ದಿದೆ. ಬಿದ್ದ ನಂತರ ಇಬ್ಬರು ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯ ಅನ್ನುವಂಥದ್ದಾಗಿದೆ. ಸ್ವಲ್ಪ ಆತಂಕದ ವಾತಾವರಣ ಮನೆ ಮಾಡಿತ್ತು ಮತ್ತು ಯಶ್ ಕೂಡ ಇದನ್ನು ಗಮನಿಸಿದ್ದಾರೆ. ಸೊ ಈ ಘಟನೆ ನೋಡಿ ಯಶ್ ಕೂಡ ಗಾಬರಿ ಆಗಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು. ಆ ಸ್ಪೀಕರ್ ಬಾಕ್ಸ್ ಇಡುವಂತಹ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ ಮೇಲೆ ಹತ್ತು ಕುಳಿತಿದ್ರು. ಆ ಸ್ಟ್ಯಾಂಡ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅನೇಕ ಜನ ನಟರು ಹೇಳುತ್ತಾರೆ ಕೆಳಗಿಳಿರಿ ಅಂತ, ಆದರೂ ಅಭಿಮಾನಿಗಳು ಕೇಳಲ್ಲ. ನೆಚ್ಚಿನ ನಟನನ್ನು, ನೆಚ್ಚಿನ ನಟಿಯರನ್ನು ಮತ್ತು ಸೆಲೆಬ್ರಿಟಿಗಳನ್ನು ನೋಡಬೇಕಲ್ವ. ಆ ಹುಚ್ಚಾಟದಿಂದ ಮೇಲೆ ಹತ್ತು ಕೂತಿದ್ದಾರೆ. ಅದು ಕೆಳಗಡೆ ಬಿದ್ದಿದೆ. ಇಬ್ಬರಿಗೆ ತೀವ್ರವಾದಂತಹ ಗಾಯ ಆಗಿದೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಅಭಿಮಾನಿಗಳ ಸಂಭ್ರಮದ ನಡುವೆ ಅನಿರೀಕ್ಷಿತ ಘಟನೆ ಈಗ ಸಂಭವಿಸಿದೆ. ಪ್ಲೀಸ್ ಸ್ಟೂಡೆಂಟ್ ಬಿ ಕೇರ್ಫುಲ್. Please, hey, get down, please. Ochema, please. సౌండ్ రోస్టర్ పడినట్టుంది అక్కడ. దయచేసి కొంచెం కేర్ఫుల్ గా ఉండండి. అండ్ ఇందాక నుంచి మేము అనౌన్స్ చేస్తూనే ఉన్నాము. ఓకే కదా అక్కడ? ಓಕೆ ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾ, ಏನಿದು ಅನಿರೀಕ್ಷಿತ ಘಟನೆ ಅನ್ನುವಂಥದ್ದು ಸಂಭವಿಸಿದೆ ನಿನ್ನೆ ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟಲ್ಲಿ ಆದಂತಹ ಘಟನೆ ಏನೆಲ್ಲ ಆಗಿದೆ ಗಂಗಾ? ಅಂದರೆ ನಿಜವಾಗಲೂ ಆತಂಕದ ಗಾಯಗಳು ಏನಾದರೂ ಆಗಿದೆ ನಾ ವಿದ್ಯಾರ್ಥಿಗಳಿಗೆ? ಎಸ್, ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಎಲ್ಲೆಡೆ ಕೂಡ ಇರುವಂತದ್ದು. ಕೆಜಿಎಫ್ ಮುಂಚೆ ಕರ್ನಾಟಕದಲ್ಲಿ ಮಾತ್ರ ಇದ್ರು, ಆದ್ರೆ ಈಗ ಆ ರೀತಿ ಇಲ್ಲ. ಎಲ್ಲಾ ಕಡೆ, ದೇಶದ ಎಲ್ಲಾ ಕಡೆಗೂ ಹೆಚ್ಚಿನ ಮಟ್ಟದಲ್ಲಿ ಫ್ಯಾನ್ಸ್ ಇರುವಂತದ್ದು. ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಒಂದು ಕಾರಣಕ್ಕೆ ಇವೆಂಟ್ ಅನ್ನ ಮಾಡಿರ್ಲಿಲ್ಲ, ಅಂದ್ರೆ ದೊಡ್ಡದಾಗಿ ಓಪನ್ ಇವೆಂಟ್ ಅನ್ನ ಮಾಡ್ಲಿಲ್ಲ. ಯಾವ್ದಾದ್ರು ಒಂದು ಅನಾಹುತ ಸಂಭವಿಸಬಹುದು, ಅವಘಡ ಸಂಭವಿಸಬಹುದು ಅನ್ನುವಂತ ಕಾರಣಕ್ಕೆ. ಆದ್ರೆ ತೆಲಂಗಾಣದಲ್ಲಿ ಈ ಒಂದು ಓಪನ್ ಇವೆಂಟ್ ಅನ್ನ ಮಾಡಿರ್ತಾರೆ ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ. ಇದರಿಂದ ಸಾಗರೋಪಾದಿಯಲ್ಲಿ ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಇಲ್ಲಿ ಒಂದು ಎಡವಟ್ಟಾಗಿರೋದು ಅಂತಂದ್ರೆ ಯಶ್ ಅವರು ಏನು ಮಾತನಾಡೋದಕ್ಕೆ ಆರಂಭ ಮಾಡ್ತಾರಲ್ಲ, ಆಗ ಫ್ಯಾನ್ಗಳು ಜೊತೆಗೆ ಅಭಿಮಾನಿಗಳು ಏನ್ ನಡೆದಿರ್ತಾರೆ, ವಿದ್ಯಾರ್ಥಿಗಳು ಎಸ್ಪೆಷಲಿ ಆ ಒಂದು ಸೌಂಡ್ ಬಾಕ್ಸ್ ಅನ್ನ ಇಟ್ಟಿರ್ತಾರಲ್ಲ, ಸೌಂಡ್ ಬಾಕ್ಸ್ ಮೇಲೆ ಹತ್ತಿ ಕುಳಿತು ತಮ್ಮ ನೆಚ್ಚಿನ ನಟನ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಅವರ ತೂಕವನ್ನ ತಡೆಯಲಾಗದೆ ಸೌಂಡ್ ಬಾಕ್ಸ್ ಬೀಳುತ್ತೆ. ಆ ಸೌಂಡ್ ಬಾಕ್ಸ್
ಬಾಕ್ಸ್ ಬಿದ್ದಂತಹ ಪರಿಣಾಮವಾಗಿ ಏನು ಮೇಲೆ ಹತ್ತಿ ಕುಳಿತಿರ್ತಾರಲ್ಲ ಆ ವಿದ್ಯಾರ್ಥಿಗಳು ಕೂಡ ನೆಲಕ್ಕೆ ಬಿದ್ದಿದ್ದಾರೆ. ಈ ಕೆಲ ಕ್ಷಣ ಈ ಒಂದು ಯಶ್ ಅವರು ಕೂಡ ಅದನ್ನ ಗಮನಿಸ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಗಲಾಟೆ ಆಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಸೇರಿರ್ತಾರೆ, ಹಿಂದೆ ದೊಡ್ಡ ಸೌಂಡ್ ಬಾಕ್ಸ್ ಗಳನ್ನ ಇಟ್ಟಿರ್ತಾರೆ ಅಂದಾಗ ಸಡನ್ ಆಗಿ ಅದು ಬಿದ್ದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಯಶ್ ಕೂಡ ಮಾತನಾಡುವಂತಹ ಸಂದರ್ಭ ಇರುತ್ತಲ್ಲ, ವೇದಿಕೆ ಮೇಲೆ ಇರ್ತಾರೆ ಯಶ್ ಕೂಡ. ಆಗ ಏನಾಯ್ತು ಒಂದೆರಡು ನಿಮಿಷ ಅವರು ಕೂಡ ಟೆನ್ಷನ್ ಆಗ್ತಾರೆ. ಜೊತೆಗೆ ವೇದಿಕೆ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಏನಾಯ್ತು, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ, ಏನಾಗಿದೆ ಅನ್ನುವಂಥದ್ದನ್ನ ಕೇಳ್ತಾರೆ. ಆಗ ಒಂದಷ್ಟು ಗಾಯಗಳಾಗಿದೆ, ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನೂ ಆಗಿಲ್ಲ ಅಂತ ಕೂಡ ಒಂದು ಫೀಡ್ಬ್ಯಾಕ್ ಬರುತ್ತೆ. ಅದಾದ ನಂತರ ಅವರು ಕೂಡ ಮಾತನಾಡ್ತಾರೆ ಯಶ್ ಅವರು. ಕನ್ನಡದಲ್ಲೇ ಮಾತನ್ನ ಆರಂಭಿಸಿದಂತಹ ಯಶ್ ಅವರು ಎಲ್ರಿಗೂ ನಮಸ್ಕಾರ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಭಾರತೀಯ ಸಿನಿಮಾಕ್ಕಾಗಿ ಒಗ್ಗೂಡ್ಬೇಕು, ಒಳ್ಳೆಯ ಸಿನಿಮಾಗಳನ್ನ ನಿರ್ಮಿಸಬೇಕಿದೆ, ಎಲ್ರು ಕೂಡ ಆ ಸಿನಿಮಾನ ಗೆಲ್ಲಿಸಬೇಕು. ಇನ್ನ ಈ ಒಂದು ಮೂಲಕ ಭಾರತದ ಚಿತ್ರರಂಗವನ್ನ ವಿಶ್ವರಂಗದಲ್ಲಿ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಜೊತೆಗೆ ಎಕ್ಸ್ಪೆಷಲಿ ಆ ಒಂದು ಸಿನಿಮಾವನ್ನ ನೋಡಿದ ತಕ್ಷಣ ಸಿನಿಮಾವನ್ನ ಸಿನಿಮಾವಾಗಿಯೇ ಪರಿಗಣಿಸಿ ಅದನ್ನ ಮುಂದೆ ತೆಗೆದುಕೊಂಡು ಹೋಗಬೇಡಿ ಅನ್ನುವಂತಹ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಈ ರೀತಿಯಾಗಿ ಯಾವುದೇ ಅವಘಡ ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕೆ ತುಂಬಾನೇ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ತನ್ನ ಅಭಿಮಾನಿಗಳಿಗೆ ಅಥವಾ ಸಾರ್ವಜನಿಕರಿಗೆ, ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಕರ್ನಾಟಕದಲ್ಲಿ ಇವೆಂಟ್ ನಡೆದ್ರು ಕೂಡ ಓಪನ್ ಇವೆಂಟ್ ಮಾಡ್ಲಿಲ್ಲ. ಆದ್ರೆ ಯಶ್ ಅವರಿಗೆ ದೊಡ್ಡ ಫ್ಯಾನ್ ಬೇಸ್ ಇರುವಂತಹ ಕಾರಣಕ್ಕೆ ತೆಲಂಗಾಣದಲ್ಲಿ ಈ ಒಂದು ಅನಿರೀಕ್ಷಿತವಾಗಿ ನಡೆದಿರುವಂತಹ ಘಟನೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಗಂಗಾ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. అందరూ సేఫా?